ವೀಕ್ಷಕರೇ, ಬಿಜೆಪಿಯ ಉಚ್ಚಾಟಿತ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಇವತ್ತೊಂದು ಹೊಸ ಚರ್ಚೆಯನ್ನು ಹುಟ್ಟಾಕಿದ್ದಾರೆ. ದೆಹಲಿಯ ಬಿಜೆಪಿ ಹೈಕಮಾಂಡ್ ನಾಯಕರೊಂದಿಗೆ ಡಿ ಕೆ ಶಿವಕುಮಾರ್ ಈಗಾಗಲೇ ಮಾತುಕತೆಯನ್ನು ನಡೆಸಿದ್ದಾರೆ. ಡಿ ಕೆ ಶಿವಕುಮಾರ್ 70ಕ್ಕೂ ಹೆಚ್ಚು ಶಾಸಕರೊಂದಿಗೆ ಬಿಜೆಪಿಯನ್ನು ಸೇರ್ಪಡೆ ಆಗ್ತೀನಿ, ಆ ಮೂಲಕ ನೀವು ನನ್ನನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಒಂದು ಡಿಮ್ಯಾಂಡನ್ನು ಕೂಡ ಬಿಜೆಪಿ ನಾಯಕರ ಮುಂದೆ ಇಟ್ಟಿದ್ದಾರೆ ಅನ್ನುವ ವಿಚಾರವನ್ನು ಇವತ್ತು ಬಹಿರಂಗವಾಗಿ ಹೇಳೋದ್ರ ಮೂಲಕ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಈ ರೀತಿಯ ಒಂದು ಕೆಲಸಕ್ಕೆ ಕೈ ಹಾಕ್ತಾರ ಅನ್ನುವ ಪ್ರಶ್ನೆಯನ್ನು ಹುಟ್ಟಾಕಿದ್ದಾರೆ. ಆದರೆ ಮೇಲ್ನೋಟಕ್ಕೆ ಕಾಂಗ್ರೆಸ್ನ 138ಕ್ಕೂ ಹೆಚ್ಚು ಶಾಸಕರ ಪೈಕಿ ಡಿ ಕೆ ಶಿವಕುಮಾರ್ ಎಷ್ಟು ಶಾಸಕರ ಬಲವನ್ನು ನಿಜಕ್ಕೂ ಕೂಡ ಹೊಂದಿದ್ದಾರೆ ಅನ್ನುವ ಪ್ರಶ್ನೆಗಳು ಹುಟ್ಟುಕೊಳ್ಳೋದು ಸಹಜ. ಸ್ನೇಹಿತರಿಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ JDSನಿಂದ ಬಂದು 2ನೇ ಬಾರಿ ಮುಖ್ಯಮಂತ್ರಿ ಅಧಿಕಾರವನ್ನು ಅನುಭವಿಸ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು ಎಲ್ಲ ರೀತಿಯಿಂದಲೂ ಕೂಡ ಈಗ ಅತ್ಯಂತ ಪ್ರಬಲವಾಗಿ ಕಾಂಗ್ರೆಸ್ ನಾಯಕರಾಗಿ ಹೊರಹೊಮ್ಮಿದ್ದಾರೆ. 2013ರಲ್ಲಿದ್ದಂಥ ಸಿದ್ದರಾಮಯ್ಯನವರಿಗೂ ಈಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೂ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ. ಡಿ ಕೆ ಶಿವಕುಮಾರ್ ಮೊದಲೆಲ್ಲ ಒಂದು ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ರು. ಕಾಂಗ್ರೆಸ್ನಲ್ಲಿ 3 ಬಣಗಳಿದ್ದಾವೆ. ಆ 3 ಬಣಗಳ ಪೈಕಿ ಒಂದು ತಟಸ್ಥ ಬಣ ಯಾವಾಗಲೂ ಕೂಡ ಹೈಕಮಾಂಡ್ನ ಮಾತನ್ನು ಕೇಳುತ್ತೆ. ಆ ತಟಸ್ಥ ಬಣದ ಒಂದು ಬೆಂಬಲ ನನಗೆ ಸಿಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಇದ್ದರು. ಆದರೆ ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಗಳು ಆ ತಟಸ್ಥ ಬಣದ ಶಾಸಕರ ಬಲ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗ್ತಕ್ಕಂಥದ್ದು ಸಂಪೂರ್ಣ ಅನುಮಾನ ಅನ್ನುವ ಮಾತುಗಳಿಗೆ ಕೇಳಿ ಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಒಂದ್ಸರಿ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರ ಸಂಖ್ಯೆ ಎಷ್ಟು, ಡಿ ಕೆ ಶಿವಕುಮಾರ್ ಯಾವ ಲೆಕ್ಕಾಚಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಹೊರಟಿದ್ದಾರೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆಯ ಮಂತ್ರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನ ಅಧಿಕಾರ ಹಂಚಿಕೆಯ ವಿಚಾರ ನೆನೆಗುದಿಗೆ ಬಿದ್ದಿದೆ ಅಂದರೆ ತಪ್ಪಾಗೋದಿಲ್ಲ. ಪದೇ ಪದೇ ಡಿ ಕೆ ಶಿವಕುಮಾರ್ ಮಾಡ್ಕೊಳ್ತಾ ಇರ್ತಕ್ಕಂಥ ಎಡವಟ್ಟುಗಳು ಸಿದ್ದರಾಮಯ್ಯ ಬಣಕ್ಕೆ ಬಹುದೊಡ್ಡ ಅಸ್ತ್ರವಾಗಿ ಈಗ ಸಿದ್ದರಾಮಯ್ಯಗೆ ಸಂಪೂರ್ಣ ಬಲವನ್ನು ತುಂಬಿದ್ದಾವೆ. ಒಂದು ಕಡೆ ಸಿದ್ದು ಬಣ ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆಯ ಪ್ರಶ್ನೆ ಇಲ್ಲ, ಮುಂದಿರ್ತಕ್ಕಂಥ ಉಳಿದಿರುವ ಅವಧಿಗೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಅನ್ನುವ ಹೇಳಿಕೆಯನ್ನು ಬಹಿರಂಗವಾಗಿ ಕೊಡ್ತಾ ಇದ್ರೆ, ಅದಕ್ಕೆ ಕೌಂಟರ್ ಕೊಡ್ತಕ್ಕಂಥ ಒಬ್ಬ ನಾಯಕನ ಕೂಡ ಈ ಡಿ ಕೆ ಶಿವಕುಮಾರ್ ಬಣದಲ್ಲಿ ಇಲ್ಲದೆ ಇರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನಲ್ಲಿ ಎಷ್ಟು ವೀಕ್ ಆಗಿದ್ದಾರೆ ಅನ್ನೋದನ್ನು ಇಂಡಿಕೇಶನ್ ಮಾಡ್ತಾ ಇದೆ. ನಿಜಕ್ಕೂ ಕೂಡ ಯತ್ನಾಳ್ ಇವತ್ತು ಒಂದು ಬಹಿರಂಗ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಹೊಸ ಚರ್ಚೆಯನ್ನು ಹುಟ್ಟಾಕಿದರು. ಅದೇ ಸಂದರ್ಭದಲ್ಲಿ ಯತ್ನಾಳ್ ಒಂದು ವಿಚಾರವನ್ನು ಕೂಡ ಹೊರಹಾಕಿದರು. ಈಗಾಗಲೇ ಬಿಜೆಪಿಯ ರಾಷ್ಟ್ರೀಯ ನಾಯಕರೊಂದಿಗೆ ಡಿ ಕೆ ಶಿವಕುಮಾರ್ ಒಂದು ಡೀಲನ್ನು ಮಾಡ್ಕೊಂಡಿದ್ದಾರೆ. ಆ ಮೂಲಕ 70ಕ್ಕೂ ಹೆಚ್ಚು ಶಾಸಕರನ್ನ ನನ್ನ ಜೊತೆಗೆ ಕರ್ಕೊಂಡು ಬರ್ತೀನಿ ಅನ್ನುವ ಒಂದು ಭರವಸೆಯನ್ನು ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ಕೊಟ್ಟಿದ್ದಾರೆ. ಆದರೆ ರಾಷ್ಟ್ರೀಯ ಬಿಜೆಪಿ ನಾಯಕರು ನನ್ನನ್ನು ಕೇಳಿದರು, ನಿಜಕ್ಕೂ ಡಿ ಕೆ ಶಿವಕುಮಾರ್ ಕಡೆಗೆ ಎಷ್ಟು ಕಾಂಗ್ರೆಸ್ನ ಶಾಸಕರಿದ್ದಾರೆ, ಡಿ ಕೆ ಶಿವಕುಮಾರ್ ಪಕ್ಷ ಬಿಟ್ಟು ಬಿಜೆಪಿ ಸೇರ್ಪಡೆ ಆಗೋದಾದರೆ ಎಷ್ಟು ಜನ ಅವ್ರ ಜೊತೆ ಬರ್ಬೋದು ಅನ್ನುವ ಪ್ರಶ್ನೆಯನ್ನು ರಾಷ್ಟ್ರೀಯ ನಾಯಕರು ನನ್ನ ಹತ್ರ ಕೇಳಿದರು. ಆಗ ನಾನು ಸ್ಪಷ್ಟವಾದ ಒಂದು ಉತ್ತರವನ್ನು ಕೊಟ್ಟಿದ್ದೀನಿ. ಡಿ ಕೆ ಶಿವಕುಮಾರ್ ಕಡೆಗೆ ಯಾವ ಕಡೆಯಿಂದ ಲೆಕ್ಕ ಹಾಕಿದರೂ ಕೂಡ 10ರಿಂದ 15 ಕಾಂಗ್ರೆಸ್ ಶಾಸಕರು ಅವ್ರ ಜೊತೆಗಿದ್ದಾರೆ. ಅವರು ಕೂಡ ಒಂದು ವೇಳೆ ಡಿ ಕೆ ಶಿವಕುಮಾರ್ ಪಕ್ಷವನ್ನು ತೊರೆದು ಬಿಜೆಪಿ ಸೇರ್ತೀನಿ ಅಂದರೆ ಅವರ 10ರಿಂದ 15 ಜನರ ಪೈಕಿ ಒಬ್ಬರೂ ಸಹ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಬಿಜೆಪಿ ಸೇರಲ್ಲ ಅನ್ನುವ ಮಾತನ್ನು ನಾನು ಹೇಳಿದ್ದೀನಿ ಅನ್ನುವ ಒಂದು ಸ್ಪಷ್ಟನೆಯನ್ನು ಕೂಡ ಈ ಯತ್ನಾಳ್ ಅವರು ಕೊಟ್ಟರು. ನಿಜಕ್ಕೂ ಕೂಡ ಯತ್ನಾಳ್ ಹೇಳಿರೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಒಂದು ವೇಳೆ ಬಿಜೆಪಿ ಸೇರ್ಪಡೆ ಆದರೆ ಅವ್ರ ಜೊತೆಗೆ ಕಾಂಗ್ರೆಸ್ ಶಾಸಕರು ಒಬ್ಬರು ಬರಲ್ವಾ? ನಿಜಕ್ಕೂ ಈ ವಿಚಾರ ಸತ್ಯ ಸ್ನೇಹಿತರೆ. ಈಗಾಗಲೇ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 2.5 ವರ್ಷದ ಅವಧಿ ಮುಕ್ತಾಯವಾಗ್ತಾ ಬಂದಿದೆ. ಸಾಕಷ್ಟು ಕಾಂಗ್ರೆಸ್ನ ಶಾಸಕರು ಈಗಲೇ ಜನವಿರೋಧಿ ಒಂದು ಅಂದರೆ ಮತದಾರರ ವಿರೋಧವನ್ನು ತೀವ್ರವಾಗಿ ಎದುರಿಸ್ತಾ ಇದ್ದಾರೆ. ಸರ್ಕಾರ ಅಸ್ತಿತ್ವಕ್ಕೆ ಬಂದು 26-27 ತಿಂಗಳು ಕಳೆದಿದ್ರೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ಮಾಡದೇ ಇರತಕ್ಕಂಥದ್ದು ಎಷ್ಟೋ ಕಾಂಗ್ರೆಸ್ ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಪ್ರವಾಸವನ್ನು ಹೋಗೋದಕ್ಕೂ ಕೂಡ ಭಯಪಡ್ತಾ ಇದ್ದಾರೆ. ಇದು ಇರತಕ್ಕಂಥ ವಾಸ್ತವ. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ನೆಚ್ಚಿಕೊಂಡು ತಾವು ಕಾಂಗ್ರೆಸ್ಸನ್ನು ತೊರೆದು ಬಿಜೆಪಿಗೆ ಸೇರ್ಪಡೆ ಆಗ್ತಕ್ಕಂಥ ಮನಸ್ಸನ್ನು ಯಾವುದಾದ್ರೂ ಕಾಂಗ್ರೆಸ್ ಶಾಸಕರು ಮಾಡ್ತಾರೆ ಅಂದರೆ ಅದು ಸದ್ಯಕ್ಕೆ ಆಗದೇ ಇರತಕ್ಕಂಥ ಮಾತು. ಯಾಕಂದರೆ ಕಾಂಗ್ರೆಸ್ ಶಾಸಕರು ಈಗ ಒಂದು ವೇಳೆ ಡಿ ಕೆ ಶಿವಕುಮಾರ್ ಜೊತೆಗೆ ಬಿಜೆಪಿ ಸೇರ್ಪಡೆಯಾಗಿ ರಾಜೀನಾಮೆಯನ್ನು ಕೊಟ್ಟು ಉಪಚುನಾವಣೆಯನ್ನು ಎದುರಿಸ್ತಕ್ಕಂಥ ಸಂದರ್ಭ ಬಂದರೆ ಈಗ ಏನು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಹಾಲಿ ಶಾಸಕರಲ್ಲಿ ಸಾಕಷ್ಟು ಜನ ಸೋಲನ್ನು ಕಾಣೋದು ಶತಸಿದ್ಧ. ಯಾಕಂದರೆ ಕ್ಷೇತ್ರಗಳ ಅಭಿವೃದ್ಧಿಗೆ ಸಿದ್ದರಾಮಯ್ಯನವರು ಹಣಕಾಸು ಅನುದಾನವನ್ನು ಕೊಡ್ತಾ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಕಾಂಗ್ರೆಸ್ನ ಶಾಸಕರು ತಮ್ಮ ಕ್ಷೇತ್ರಗಳತ್ತ ಮುಖ ಮಾಡೋದನ್ನೇ ಕಡಿಮೆ ಮಾಡಿದ್ದಾರೆ.
ಇನ್ನು ಸಾಲು ಸಾಲು ಹಗರಣಗಳು ಕೂಡ ಕಾಂಗ್ರೆಸ್ ಶಾಸಕರನ್ನು ರೋಸಿ ಹೋಗುವಂತೆ ಮಾಡಿದ್ದಾವೆ. ಇನ್ನೊಂದು ಕಡೆ ಪ್ರತಿ ಜಿಲ್ಲೆಯಲ್ಲಿಯೂ ಕಾಂಗ್ರೆಸ್ನಲ್ಲಿ 2 ಬಣಗಳಿರ್ತಕ್ಕಂಥದ್ದು. 2 ಬಣಗಳು ಕೂಡ ಪರಸ್ಪರ ಕಾಲಿಳಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಮೊನ್ನೆ ಕೋಲಾರದ ಬಣ ರಾಜಕಾರಣ ಸ್ಫೋಟಗೊಂಡಿತ್ತು. ಇವತ್ತು ಈ ತುಮಕೂರು ಜಿಲ್ಲೆಯ ಗುಬ್ಬಿ ಶಾಸಕ ವಾಸು ಅವರು BJPಯ ಕೇಂದ್ರ ಸಚಿವ ಸೋಮಣ್ಣನವರನ್ನು ಆಡಿ ಹೊಗಳೋದ್ರ ಮೂಲಕ ಈ ತುಮಕೂರಲ್ಲೂ ಕೂಡ ಬಣ ರಾಜಕಾರಣ ದೊಡ್ಡ ಮಟ್ಟದಲ್ಲಿದೆ ಅನ್ನುವ ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕಾರಣಕ್ಕೆ DK ಶಿವಕುಮಾರ್ರೊಂದಿಗೆ ಹೋಗೋದಕ್ಕೆ ಯಾವ ಕಾಂಗ್ರೆಸ್ ನಾಯಕರು ಕೂಡ ತಯಾರಾಗಿಲ್ಲ. DK ಶಿವಕುಮಾರ್ ಯಾವ ಕಡೆಯಿಂದ ಲೆಕ್ಕ ಮಾಡಿದರೂ ಕೂಡ ಅವರಿಗೆ ಕಾಂಗ್ರೆಸ್ ಶಾಸಕರ ಬಲ ಇಲ್ಲ ಅನ್ನೋದು ಸತ್ಯ. ಒಂದು ಕಡೆ ಸಿದ್ದರಾಮಯ್ಯನವರು ಈಗಾಗಲೇ ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ G. ಪರಮೇಶ್ವರ್ ಹಾಗೂ BK ಹರಿಪ್ರಸಾದ್ ಈ ಥರದ ನಾಯಕರನ್ನು ತನ್ನ ಬಳಗಕ್ಕೆ ತನ್ನ ಬಣಕ್ಕೆ ಸೇರಿಸ್ಕೊಳ್ಳೋದ್ರಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ. DK ಶಿವಕುಮಾರ್ ಇದೇ ಒಂದು ತಟಸ್ಥ ಬಣದ ನಾಯಕರ ಬೆಂಬಲ ನನಗೆ ಸಿಗುತ್ತೆ, ಆ ಮೂಲಕ ಹೈಕಮಾಂಡ್ ನನ್ನನ್ನು ಮುಖ್ಯಮಂತ್ರಿ ಮಾಡುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿದ್ದರು. ಆದರೆ ದಿನದಿಂದ ದಿನಕ್ಕೆ ಕಾಂಗ್ರೆಸ್ನಲ್ಲಿ ಪ್ರಬಲವಾಗ್ತಿರ್ತಕ್ಕಂಥ ಸಿದ್ದರಾಮಯ್ಯ ಬಣ ಯಾವುದೇ ಕಾರಣಕ್ಕೂ ಕೂಡ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಆಗೋದಕ್ಕೆ ಬಿಡಬಾರ್ದು ಅನ್ನುವ ತೀರ್ಮಾನಕ್ಕೆ ಬಂದಿದ್ದು, ತಟಸ್ಥ ಬಣದ ನಾಯಕರನ್ನು ದಿನದಿಂದ ದಿನಕ್ಕೆ ತಮ್ಮ ಬಳಗಕ್ಕೆ ಸೇರಿಸ್ಕೊಳ್ತಾ ಇರತಕ್ಕಂಥದ್ದು ಕೂಡ DK ಶಿವಕುಮಾರ್ಗೆ ಮುಂದಿನ ದಿನಗಳಲ್ಲಿ ದೊಡ್ಡ ತಲೆನೋವಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ನವೆಂಬರ್ ವೇಳೆಗೆ ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರ ಮಾಡದೆ ಹೋದರೆ DK ಶಿವಕುಮಾರ್ ಸಿಡಿದೇಳ್ತಾರೆ, ಆ ಮೂಲಕ BJP ಸೇರ್ಪಡೆ ಆಗ್ತಾರೆ, BJPಯಿಂದ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಮಾತುಗಳು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದ್ದಾವೆ. ಆದರೆ ವಾಸ್ತವವಾಗಿ ನೋಡೋದೇ ಆದರೆ DK ಶಿವಕುಮಾರ್ ಒಂದು ವೇಳೆ ಕಾಂಗ್ರೆಸ್ಸನ್ನು ತೊರೆದು BJP ಸೇರ್ಪಡೆ ಆದರೂ ಕೂಡ BJPಯ ಶಾಸಕರ ಸಂಖ್ಯೆ ಅತ್ಯಂತ ಕಡಿಮೆಯಾಗಿದೆ. ಇನ್ನೊಂದು ಕಡೆ 18ರಷ್ಟು ಶಾಸಕರ ಬಲವನ್ನು ಹೊಂದಿರತಕ್ಕಂಥ JDS ಕೂಡ ಈ DK ಶಿವಕುಮಾರ್ಗೆ ಸಪೋರ್ಟ್ ಮಾಡುತ್ತೆ ಅನ್ನೋ ಯಾವ ಗ್ಯಾರಂಟಿನೂ ಕೂಡ ಇಲ್ಲ. ಈ ಸಂದರ್ಭದಲ್ಲಿ ಒಂದು ವೇಳೆ ಸಿದ್ದರಾಮಯ್ಯ ಸರ್ಕಾರವನ್ನು ಅಲ್ಪಮತಕ್ಕೆ ತರಬೇಕು, ಆ ಮೂಲಕ BJP ಹಾಗೂ JDSನ ಒಂದು ಬಾಹ್ಯ ಬೆಂಬಲವನ್ನು ಪಡೆದು DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಬೇಕು ಅಂದರೆ ಅದಕ್ಕೆ 45ರಿಂದ 50 ಶಾಸಕರ ಬೆಂಬಲ ಬೇಕೇ ಬೇಕು. ಈಗ DK ಶಿವಕುಮಾರ್ ಅವರನ್ನು ನೆಚ್ಚಿಕೊಂಡು 50ರಷ್ಟು ಸಂಖ್ಯೆಯ ಶಾಸಕರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸನ್ನು ತೊರೆಯತಕ್ಕಂಥ ಮನಸ್ಥಿತಿಯಲ್ಲಿಲ್ಲ. ಸಾಕಷ್ಟು DK ಬೆಂಬಲಿಗರು, ಅದರಲ್ಲೂ ಕೂಡ ಒಂದು 3-4 ಜನ, ಈ ಮಾಗಡಿಯ ಶಾಸಕ HC ಬಾಲಕೃಷ್ಣ, ಮಂಡ್ಯದ ಗಣಿಗ ರವಿ, ಇನ್ನೊಂದು ಕಡೆ ಚನ್ನಗಿರಿಯ ಕಾಂಗ್ರೆಸ್ನ ಶಾಸಕ ಶಿವಗಂಗಾ ಬಸವರಾಜ್, ಇನ್ನೊಬ್ಬ ಯಾರು ಕುಣಿಗಲ್ನ ರಂಗನಾಥ್, ಅನಿವಾರ್ಯವಾಗಿ ಅವರ ಸಂಬಂಧಿಕ. ಆ ಕಾರಣಕ್ಕೆ DK ಶಿವಕುಮಾರ್ ಅವರ ಪರವಾಗಿ ಈ ಕೆಲವೊಂದಿಷ್ಟು ಶಾಸಕರು ಬ್ಯಾಟನ್ನು ಬೀಸಿದರೂ ಕೂಡ DK ಶಿವಕುಮಾರ್ ಹೈಕಮಾಂಡ್ ಮೇಲೆ ತಮ್ಮ ಸಂಪೂರ್ಣ ಒಂದು ಡಿಪೆಂಡ್ ಆಗಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಒಂದು ವೇಳೆ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರಿಗೆ ರಾಜೀನಾಮೆಯನ್ನು ಕೊಡೋ ಒಂದು ಸೂಚನೆಯನ್ನು ಕೊಟ್ಟರೂ ಕೂಡ ಆಗಲೂ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ನಿಜಕ್ಕೂ ಕೂಡ ಕಠಿಣ ಅನ್ನುವ ಒಂದು ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಯಾಕಂದರೆ ಈಗಾಗಲೇ ಸಿದ್ದು ಬಣ ಹೊಸ ಅಸ್ತ್ರಗಳನ್ನು DK ಶಿವಕುಮಾರ್ ವಿರುದ್ಧ ಪ್ರಯೋಗ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಒಂದು ಕಡೆ G. ಪರಮೇಶ್ವರ್ ಅವನ್ನೇ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು, ಆ ಮೂಲಕ ಬಹು ವರ್ಷಗಳ ಒಂದು ದಲಿತ ಸಮುದಾಯಗಳ ಬೇಡಿಕೆಯನ್ನು ಈಡೇರಿಸಬೇಕು, ಒಂದೇ ಕಲ್ಲಲ್ಲಿ ಎರಡು ಅಕ್ಕಿಯನ್ನು ಹೊಡಿಬೇಕು ಅನ್ನುವ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯ ಬಣ ಮಾಡ್ತಾ ಇದ್ದು, DK ಶಿವಕುಮಾರ್ ಯಾವುದೇ ಕಾರಣಕ್ಕೂ ಕೂಡ ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗುವ ಸಾಧ್ಯತೆಗಳು ತೀರಾ ಕಡಿಮೆ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ಮೇಲ್ನೋಟಕ್ಕೆ DK ಶಿವಕುಮಾರಿಗೆ ಶಾಸಕರ ಬೆಂಬಲ ಕೂಡ ಇಲ್ಲ. ಹಾಗಂತ BJP ರಾಷ್ಟ್ರೀಯ ನಾಯಕರು DK ಶಿವಕುಮಾರ್ ನಾನು BJP ಬರ್ತೀನಿ ಅಂದ ತಕ್ಷಣ ಅವರನ್ನೇನು ಈ ರತ್ನಗಂಬಳಿ ಹಾಸಿ ಕರ್ಕೊಂಡು ಬಂದವರನ್ನು ಮುಖ್ಯಮಂತ್ರಿ ಮಾಡ್ತಕ್ಕಂಥ ಪರಿಸ್ಥಿತಿನೂ ಕೂಡ BJPಯಲ್ಲೂ ಇಲ್ಲ. ಈ ಕಾರಣಕ್ಕೆ DK ಶಿವಕುಮಾರ್ ಸಿದ್ದರಾಮಯ್ಯನವರನ್ನು ಮನವೊಲಿಸೋದ್ರ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕೇ ಹೊರತು ಸಿದ್ದು ಬಣದ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕೇ ಹೊರತು ತಾನು ಪಕ್ಷದ ವಿರುದ್ಧ ಸಿಡಿದೇಳ್ತೀನಿ, BJP ಸೇರ್ಪಡೆ ಆಗ್ತೀನಿ, ಆ ಮೂಲಕ ಪಕ್ಷವನ್ನು ಇಬ್ಬಾಗ ಮಾಡ್ತೀನಿ ಅನ್ನುವ ಲೆಕ್ಕಾಚಾರಕ್ಕೆ ಏನಾದರೂ DK ಶಿವಕುಮಾರ್ ಬಂದರೆ ಅವರು ಇವತ್ತಲ್ಲ ಇನ್ಯಾವತ್ತೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗೋದಿಲ್ಲ ಅನ್ನೋದಂತೂ ಸ್ಪಷ್ಟ. ಸ್ನೇಹಿತರೆ, ನಾನು ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಕೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.